ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ದಿನಾಂಕ 23/1/2025 ಸಾಯಂಕಾಲ 7 ಗಂಟೆಗೆ ಬಿದ್ರಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮವನ್ನು ಹಳಿಯಾಳದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಮೋದ್ ಮಹಾಲೆಯವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಹಳಿಯಾಳ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸತೀಶ್ ನಾಯಕ್, PSI ವಿನೋದ್ ರೆಡ್ಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದ ಉದಯ್ ನಾಯಕ್, PDO ರವೀಂದ್ರ ಬಾಬು, SDMC ಅಧ್ಯಕ್ಷರಾದ ಆನಂದ್ ಪಾಟೀಲ್ ಹಾಗೂ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ಶೋಭಾ ಜಾಧವ್ ಮತ್ತು ಪತ್ರಕರ್ತರಾದ ಶ್ರೀಮತಿ ಮಧುರಾ ಬಡಿಗೇರ್ ಉಪಸ್ಥಿತರಿದ್ದರು. ಮಕ್ಕಳ ಪ್ರತಿಭಾ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಕಣ್ಮನೆ ಸೆಳೆಯುವಂತಿದ್ದವು. ವೇದಿಕೆ ಕಾರ್ಯಕ್ರಮವನ್ನು ಶಿಕ್ಷಕರಾದ ಶ್ರೀ ಗಣಪತಿ ನಾಯಕ್ ಹಾಗೂ ಮಲ್ಲನಗೌಡ ಬಿರಾದಾರ್ ನಿರೂಪಿಸಿದರು. ಶ್ರೀಮತಿ ರತ್ನಾ ಮೇಡಮ್ ಅವರು ವಂದಿಸಿ ಶ್ರೀಮತಿ ಸುರೇಖಾ ಸುತಾರ್ ಹಾಗೂ ಕುಮಾರಿ ಸಹನಾ ನಾಯಕ್ ಪ್ರತಿಭಾ ಪುರಸ್ಕಾರವನ್ನು ನಡೆಸಿಕೊಟ್ಟರು. ಪಬ್ಜಿ ಆಡು ಅಂತೇಳಿ ಬರೀ ಅದನ್ನೇ ತೋರಿಸ್ತಕ್ಕಂಥ ಕಾಲದಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇದ್ದಾವೆ. ಅವ್ರು ಹಾಳಾಗ್ಲಿಕ್ಕೆ ಜಾಸ್ತಿ ಏನು ಅಟ್ರಾಕ್ಷನ್ ಬೇಕು ಅಷ್ಟು ಅಟ್ರಾಕ್ಷನ್ ಮಕ್ಕಳಿಗೆ ಸಿಗಾಕತೈತಿ. ಆ ಮಕ್ಕಳು ಚಂಚಲ ಸ್ವಭಾವದವ್ರು ಇರ್ತಾರೆ. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನ ಎಷ್ಟು ಕಾಳಜಿಯಿಂದ ನೋಡ್ಕೊಳ್ಬೇಕು ಅಂತಂದ್ರೆ, ಬೆಳಗ್ಗೆ ಸ್ಕೂಲಿಗೆ ಅವ ಹೋದ ಅಂತಂದ್ರೆ ಹೊಳ್ಳಿ ರಿಟರ್ನ್ ಬರೋವರೆಗೂ ಅವ್ರ ಫ್ರೆಂಡ್ಸ್ ಯಾರು, ಸ್ಕೂಲಲ್ಲಿ ಏನು ಮಾಡ್ದ, ಅಟ್ಲೀಸ್ಟ್ ತಿಂಗಳಲ್ಲಿ ಒಂದ್ಸಲನಾದ್ರೂ ಮಾಸ್ತರ್ಗೆ ಭೇಟಿಯಾಗಿ ನಮ್ಮ ಮಗ ಕರೆಕ್ಟ್ ದಾರಿ ಒಳಗೆ ಅದಾನೋ ಇಲ್ಲೋ, ಇವೇನಾದ್ರೂ ಅಲ್ಲಿ ಗುಡ್ಗಾ ಚಟಕ್ಕೆ ಬಿದ್ದಾನೋ, ಏನಾದ್ರೂ ಅಲ್ಲಿ ಯಾರೋ ಹುಡುಗರು ಸರಾಯಿ ಕುಡಿಯೋರ ಜೊತೆ ಸಂಪರ್ಕ ಮಾಡಕತ್ತಾನೋ. ಬರೀ ಮಕ್ಕಳ ಬಗ್ಗೆ ಅಷ್ಟೇ ಹೇಳ್ತಲ್ಲ, ನಾನು ಗ್ರಾಮಸ್ಥರಿಗೆ ಹೇಳ್ತಾ ಇರೋದು, ನಿಮ್ಮ ಬೆಳೆದ ಮಕ್ಕಳು ಬೆಳೆದ ಮಗಳಿಗೋಸ್ಕರನೂ ಕೂಡ ನೀವು ಕಾಳಜಿ ತಗೊಳ್ಬೇಕು. ನೀವೆಲ್ಲ ನೋಡಿದಿರಿ ಮಿಸ್ಸಿಂಗ್ ಕೇಸ್ಗಳಲ್ಲಿ, ನೀವೆಲ್ಲರೂ ಕೂಡ ಸ್ಟೇಷನ್ಗೆ ಬಂದು ಕೆಲವು ಜನ ದೊಡ್ಡವರೇ ಕಣ್ಣೀರು ಹಾಕಿದಿರಿ. ನಿಮ್ಮ ಮಗಳು ಎಲ್ಲಿ ಯಾರ ಜೊತೆ ಎಷ್ಟೊತ್ತನ ಮೆಸೇಜ್ ಮಾಡ್ತಾ ಇದ್ದಾರೆ, ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ನೀವು ಇವತ್ತೇ ಕಂಡುಹಿಡಿಬೇಕು. ನಿಮ್ಮ ಮಗ ಯಾಕೆ ಎಷ್ಟೊತ್ತು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ನೀವೇ ಕಂಡುಹಿಡಿಬೇಕು. ನಾಳೆ ಅದು ಒಂದ್ಸಲ ಕೈ ತಪ್ಪು ಹೋಯ್ತು ಅಂದ್ರೆ ನೀವು ಬಂದು ಕಣ್ಣೀರು ಹಾಕಿದ್ರೆ ನಾವು ಹುಡುಕಿ ಕೊಡ್ಬೋದು ಅಷ್ಟೇ, ಮಾನ ಮರ್ಯಾದೆ ಹೋಗೋದು ನಿಮ್ದೆ. ಸೊ ನೀವು ಎಜುಕೇಶನ್ ಅಲ್ಲಿ ಬಹಳ ಫೋಕಸ್ ಔಟ್ ಮಾಡಬೇಕು. ಎಲ್ಲರೂ ಪಾಲಕರು ಇದನ್ನ ಗಮನದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಚೆನ್ನಾಗಿ ಓದಿಸಿ, ಮತ್ತೆ ಹಳ್ಳಿ ಬೆಳೆಯುತ್ತೆ ಅದರಿಂದ, ಆಮೇಲೆ ಸ್ಕೂಲ್ಗೂ ಒಂದು ಒಳ್ಳೆ ಹೆಸರು ಬರುತ್ತೆ. ಅಷ್ಟೇ ಹೇಳಿ ನನ್ನ ಮಾತುಗಳನ್ನ ಮಗುವಿನಲ್ಲಿ ಏನೇನು ಪ್ರತಿಭೆ ಇದೆ ಅಂತ ಗುರುತಿಸಬೇಕಾದ್ರೆ ಶಿಕ್ಷಕ ಮತ್ತು ಪಾಲಕರ ಕರ್ತವ್ಯ ಅತ್ಯಂತ ಮುಖ್ಯವಾಗಿದೆ. ಮಗುವಿನ ಪ್ರತಿಭೆ ಎಲ್ಲಿದೆ? ಹಾಗಾದ್ರೆ ಮಕ್ಕಳನ್ನ ಕೇವಲ ಶಾಲೆಗೆ ಕಳಿಸಿದ್ರಾಯ್ತು. ಶಾಲೆಗೆ ಕಳಿಸಿದ ಮೇಲೆ ಮಗು ಶಾಲೆ ಬಿಟ್ಟ ನಂತರ ಏನು ಮಾಡುತ್ತೆ, ಎಲ್ಲಿ ಹೋಗುತ್ತೆ, ಎಷ್ಟೊತ್ತಿಗೆ ಮನೆ ಬರುತ್ತೆ, ಶಾಲೆಗೆ ಹೋಗುತ್ತಾ ಇಲ್ಲ, ಹೋಮ್ವರ್ಕ್ ಮಾಡುತ್ತೋ ಹೋಮ್ವರ್ಕ್ ಮಾಡಲ್ವೋ ಅನ್ನೋದನ್ನ ನೀವು ನೋಡಬೇಕು. ಅದ್ರ ಜೊತೆಯಲ್ಲಿ ಯಾರ ಸಹವಾಸ ಮಾಡಿದ್ದಾನೆ, ಗೆಳೆಯರ ಸಹವಾಸ ಯಾವುದಿದೆ, ಯಾವ ರೀತಿಯ ಗೆಳೆಯರು ಇವನ ಜೊತೆಯಲ್ಲಿದ್ದಾರೆ ಅನ್ನುವುದನ್ನು ಮಾಡಬೇಕು. ಯಾಕೆಂದರೆ ಮೊದಲಿನ ಜಮಾನ ಅಲ್ಲ ಈಗ.